ಅಡಿಗೆ ಮಾಡಿ ಬಡಿಸಿ ನನಗಂತೂ ಸಾಕಾಗೋಗಿದೆ. ಜನ ಅಡಿಗೆ ಮಾಡಿ ಬಡಿಸಿದ್ರು ಹೇಳ್ತಾರೆ, ಬಡಿಸದೆ ಇದ್ರು ಹೇಳ್ತಾರೆ. ಹೌದು, ಮೇಲೆ ಇರೋ ಜನರನ್ನ ಕೆಳಗೆ ತುಳಿಯೋದಕ್ಕೆ ನೋಡ್ತಾ ಇದ್ದಾರೆ ನೋಡು. ಅಮ್ಮ, ನನಗೆ ಇನ್ನೊಂದು ವಿಷಯ ನಾನು ಹೇಳೋದನ್ನೇ ಮರೆತು ಬಿಟ್ಟೆ. ಅದ ಹಾಗೆ ಮೊನ್ನೆ ನನಗೆ ಗೆಳತಿ ಸರಳ ಸಿಕ್ಕಿದ್ಲು. ಅವಳ ಅಣ್ಣ ಕೂಡ ಮಿಲ್ಲಲ್ಲಿ ಕೆಲಸ ಮಾಡ್ತಾನಂತೆ. ಈ ನನ್ನ ಅಣ್ಣನ ಅವನ ಜೊತೆ ಸೇರಿ ಊಟಕ್ಕೆ ಕೂತಿದ್ದಂತೆ. ಊಟದಲ್ಲಿ ಪಲ್ಯನೂ ಇಲ್ಲ, ಮೊಸರು ಇಲ್ಲ, ಚಟ್ನಿನೂ ಇಲ್ಲ, ಬರೀ ರೊಟ್ಟಿ ತಿನ್ನುವುದನ್ನ ನೋಡಿ ಪಾಪ ಇವರ ಅಮ್ಮನಾದ್ರೂ ಎಂಥವಳಿರ್ಬೇಕು. ಮಾಡಿ ಬರೀ ಮಕ್ಕಳಿಗೆ ಹಾಕ್ತಾಳೆ. ಮಗ ಅಂತ ಇವನನ್ನ ಸುಮ್ಮನೆ ಬಿಡ್ತಾಳೆ ಅಂತ ನಿನ್ನ ಬಗ್ಗೆ ಬಾಯಿ ಬಂದಾಗಲೇ ಮಾತಾಡ್ಬಿಟ್ರಂತಮ್ಮ ಅಂತ ನನಗೆ ಗೆಳತಿ ಮೊನ್ನೆ ಹೇಳಿದ್ದು ಗೊತ್ತಾ? ಅಯ್ಯೋ ಲಲಿತಾ, ಇದೇನು ಮತ್ತೆ ನನ್ನ ಕರ್ಮದ ಕಾಲ. ಎಷ್ಟಂತ ಹೊಟ್ಟೆಲ್ ಹಾಕೊಳ್ಳೆ ಈ ಜನರ ವಿಷಯದ ಮಾತುಗಳನ್ನ. ಅವ್ರ ಮನೇಲಿ ಹಂದಿ ಸತ್ತಿದ್ರು ಅವ್ರಿಗೆ ಕಾಣಲ್ಲ, ಬೇರೆಯವ್ರ ಮನೇಲಿ ಸತ್ತಿರೋ ಇರುವೆ ವಾಸನೆ ಬರುತ್ತೆ ಅವರಿಗೆ. ಅವ್ರ ಮನೆಗೆ ನಾವು ಹೋದಾಗ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಕಾಲ್ ಬಿಡ್ದಲ್ಲಿ ಬಂದಾಗ ಮಾತ್ರ ಗೊತ್ತಾಗತ್ತೆ ಜನರಿಗೆ ಬೇರೆ ಕಷ್ಟ ಸುಖ ಏನು ಅಂತ. ಆದ್ರೆ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ನಡೀತಾ ಇರ್ಬೇಕಾದ್ರೆ ಜನರಿಗೆ ಯಾಕೆ ಹೆದರ್ಬೇಕು? ಅದೇನೇ ಇರ್ಲಿ, ಆ ಮಲಮಲನ ಮುಖ ಮಾತ್ರ ನನಗಾಗೋದಿಲ್ಲ ನೋಡು. ಸರಿ ಅಮ್ಮ, ನೀನೇ ನೋಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ನೋಡೋದೇ ಬೇಡ. ಅಮ್ಮ, ನಿನಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು. ನೀನ್ ಏನೇ ಮಾತಾಡಿದ್ರು ಏನೇ ಬಿಟ್ರು ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಇದ್ದ ಹಾಗೆ ನಿನ್ನ ಮಗ ಇದ್ದಾನಲ್ಲ, ಅವನಿಗೆ ಏನಾದ್ರೂ ಒಂದು ಮಾತಂದ್ರೆ ಸಾಕು ಅಂತ ನನ್ನ ಮೇಲೆ ಬರ್ತಾನೆ. ಅವನ್ ಯಾಕಮ್ಮ ಹೆತ್ತೆ? ಕಲಿಯುಗದ ಸತ್ಯ ಹರಿಶ್ಚಂದ್ರನ ಹಾಗೆ ಅವನು ಹುಟ್ಲೇಬಾರ್ದಾಗಿತ್ತು. ಏನು ಅಮ್ಮ ಮಗಳು ಇಬ್ರು ಭಾರಿ ರಾಮಾಯಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗಿದೆ. ರಾಮಾಯಣ ಅಂದ್ರೆ ನನಗಾಗ ಬರೋದಿಲ್ಲ. ರಾಮಾಯಣದಲ್ಲಿ ದಶರಥನ ಕೈಗೆ ಮಾತು ಕೇಳ್ತಾ ಇದ್ದ, ಆದ್ರೆ ಭರತ ತಾಯಿ ಮಾತನ್ನು ಎಂದಿಗೂ ಕೇಳ್ತಿರ್ಲಿಲ್ಲ. ಅದಕ್ಕೆ ರಾಮಾಯಣ ಅಂದ್ರೆ ನನಗೆ ಬರೋದಿಲ್ಲ ಅಷ್ಟೇ. ಅಂದ್ರೆ ನನ್ನ ಹಾಗೆ ನಿನ್ನ ಮಗ ರಮೇಶ ಕೂಡ ನಿನ್ನ ಮಾತನ್ನ ಕೇಳ್ತಾ ಇಲ್ಲ ಅಂದಂಗಾಯ್ತು ಅಲ್ವೇ ಗಂಗ? ಯಾರ್ದಾರು ಬಗ್ಗೆ ಏನಾದ್ರೂ ಒಂದು ದೃಷ್ಟಿ ಇಡದೆ ಹೋದ್ರೆ ಮುಂದನ್ನ ಕರ್ಗೋದಿಲ್ವೇ ನಿಮಗೆ? ಯಾಕೆ ಗಂಗಾ? ನೋಡಿ, ಈ ನಿಮ್ಮ ಹುಚ್ಚು ಚುಚ್ಚು ಮಕ್ಕಳು ನನಗೆ ಬೇಕಾಗಿಲ್ಲ. ನಿಮ್ಮ ಸತ್ತ ಹೆಂಡತಿಯ ಮಗನ ಸಲುವಾಗಿ ಕಡೆಯಿಂದ ಅನಿಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ. ಈ ಮನೆಯ ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಅಂದ್ರೆ ಈ ಹಾಳು ಮನೆ ಗಂಗಾ, ಏನ್ ಮಾತಾಡ್ತಾ ಇದ್ದೀಯಮ್ಮ? ಏನು ನಿನಗೆ ಈ ಮನೆ ಹಾಳಾದ ಮನೆನಾ? ಏನಮ್ಮ, ಮುತ್ತಿನಂತ ಮಾಣಿಕ್ಯರಂತ ಒಂದು ಗಂಡು ಒಂದು ಹೆಣ್ಣು 2 ಮಕ್ಕಳನ್ನ ಭಗವಂತ ಕೊಟ್ಟಿದ್ದಾನಲ್ಲ, ಯಾಕಪ್ಪ ನಿನ್ನ ಈ ಬಾಯಲ್ಲಿ ಹೊಲಸು ಮಾತುಗಳನ್ನ ಯಾಕೆ ಆಡ್ತೀಯಮ್ಮ? ನಾಚಿಕೆ ಆಗತ್ತೆ. ನೀವು ಕಣ್ಣೀರಿಲ್ಲು, ಇಲ್ಲಿ ನಾನೇನು ನಿಮ್ಮ ಮಗನಿಗೆ ಹೊಡೆದ್ನ ಬಡದ್ನ ಅಥವಾ ಅನ್ನ ಹಾಕದೆ ಹುಲ್ಲು ಹಾಕ್ತಾ ಇದೀನ ಅವನಿಗೆ? ಅಲ್ಲ, ಇಷ್ಟು ದಿನ ಜನರು ಹೇಳ್ತಾ ಇದ್ರು, ಈಗ ನೀವು ಶಿರಟ್ಕೊಂಡ್ಬಿಟ್ರ. ಅಯ್ಯೋ ರಾಮ, ಈ ಮಾತನ್ನೆಲ್ಲ ಕೇಳೋದಕ್ಕಿಂತ ತರಬಾರ್ದೇನೋ ಸಾವ. ನೀನಂದ್ರೆ ನನಗೂ ಅಳು ಬರುತ್ತೆ. ಅಪ್ಪ, ಎಷ್ಟು ದಿವಸ ಅಂತ ಅಮ್ಮ ಈ ರೀತಿ ಸಹಿಸ್ಕೋಬೇಕು? ಜನರು ಅಪವಾದಗಳು ಏನೇನು ಮಾತಾಡ್ತಾರೆ ಅಂತ ಗೊತ್ತಾ? ನೋಡ್ಲಾ ಪಾಪ, ಅಮ್ಮ ಹೇಳೋದನ್ನ ನೀನ್ ಲಕ್ಷ್ಯ ಕೊಡ್ಬೇಡ. ನೋಡು, ರಾಜೇಶ್ರಿಗೆ 1,500 ರೂಪಾಯಿ ಸಂಬಳ ಬರುತ್ತೆ. 1,500 ರೂಪಾಯಿ ಸಂಬಳದಲ್ಲಿ 100 ರೂಪಾಯಿಯನ್ನ ತನ್ನ ಖರ್ಚಿಗೆ ಇಟ್ಕೊಂಡು 1,400 ರೂಪಾಯಿಯನ್ನ ನಿಮ್ಮ ಅಮ್ಮನ ಕೈ ಕೊಡ್ತಾನೆ. ಅಮ್ಮನಿಗೆ ಚಿಂತೆ ಏನು ಗೊತ್ತಾ? 100 ರೂಪಾಯಿ ಇಟ್ಕೊಳ್ತಾನಲ್ಲ ಅನ್ನೋ ಚಿಂತೆ ಅಮ್ಮನಿಗೆ. ನಾನು ಯೋಚನೆ ಮಾಡ್ತಾ ಇರೋದು, ಪಾಪ 100 ರೂಪಾಯಿಯಲ್ಲಿ ತಿಂಗಳೆಲ್ಲ ಹೇಗೆ ಕಳೀತಾನೆ ಎನ್ನುವ ಚಿಂತೆ ನನಗೆ. ನೋಡಪ್ಪ, ರಾಜೇಶ ತನಗಾಗ್ತಿರೋ ಕಷ್ಟಗಳನ್ನ ಎಲ್ಲೂ ಯಾರಲ್ಲೂ ಯಾವತ್ತೂ ಹೇಳ್ಕೊಳ್ಳಿಲ್ಲ. ಅವನು ಮಾಣಿಕ್ಯ. ರಾಜೇಶ ನನ್ನ ಮಗ, ಮಾಣಿಕ್ಯದಂತ ಮಗ. ನೋಡಪ್ಪ, ನನ್ನ ಮಗ ರಾಜೇಶ
ಅವನು ಯಾರಿಗೂ ಯಾವತ್ತೂ ಕೇಳನ್ನ ಬಯಸ್ತೋರಲ್ಲ. ನೀವೇನಾದ್ರೂ ರಾಜೇಶ್ರಿಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಅದನ್ನ ನನಗ್ ಮಾಡ್ರಮ್ಮ. ನಾನು ಕಾಯ ವಾಚ ಮನಸ್ಸ ನಾನು ಪಾಲಿಸ್ತೇನಮ್ಮ. ನಿಮಗೆ ಕೈ ಮುಗಿದು ಸೆರಗೊಟ್ಟಿ ಬೇಡ್ತೀನಮ್ಮ. ನನ್ನ ಮುದ್ದು ಮಗ ರಾಜೇಶ್ವರಿ ಮಾತ್ರ ಏನನ್ನು ಕಷ್ಟ ಕೊಡ್ಬೇಡ್ರಮ್ಮ. ಅವನಿಗೆ ಏನ್ ಕೊಡ್ಬೇಕು ಅದನ್ನ ನನಗೆ ಕೊಡ್ರಮ್ಮ, ನಾನೇ ಸ್ವೀಕರಿಸ್ತೀನಿ. ನೀವ್ ಈ ತರ ಕಣ್ಣು ಹಾಕ್ಲಿಕ್ಕೆ ಏನು ನಾವು ನಿಮ್ ಮಗಳಿಗೆ ಮಾಡಿಲ್ಲ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದೀನಿ ಅಷ್ಟೇ. ಅದೇನೇ ಆಗಿರ್ಲಿ ಅಪ್ಪ, ಆದ್ರೆ ಅವನ ಪರವಾಗಿ ನಿಂತು ಅಮ್ಮನಿಗೆ ಇಲ್ಲ ಸಲದ ಮಾತನಾಡುವುದು ಶುದ್ಧ ತಪ್ಪು. ಇನ್ನು ಮುಂದೆ ನೀವು ಅಮ್ಮನಿಗೆ ಏನೂ ಮಾತಾಡಬಾರ್ದು ಅಷ್ಟೇ. ಅಪ್ಪಾಜಿ ಸತ್ಯ ರಿಚಂಡ್, ಹೇಳು ರಮೇಶ, ಏನಾಗ್ತಾ ಇದೆ? ಏನ್ ನಡೀತಾ ಇದೆ? ಏನೋ ಅಣ್ಣನ ಬಗ್ಗೆ ಸುಮ್ಮನೆ ಮಾತಾಡ್ತಾ. ಸರಿ 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 ಅಪ್ಪಾಜಿ, ನಿಮ್ಮ ಹತ್ರ ಒಂದು ಮಾತು ಕೇಳ್ಬಹುದಾ? ಏನಿಲ್ಲ, ನೀವು ನನ್ನ ಅಣ್ಣನಿಗೆ ನೌಕರಿಗೆ ಮಾಡ್ಲಿಕ್ಕೆ ಕಳಿಸ್ಬಾರ್ದಾಗಿತ್ತು ಅಪ್ಪಾಜಿ. ಕಳಿಸಿದ್ರು ಪರವಾಗಿಲ್ಲ, ಅವನಿಗೊಂದು ಸೈಕಲ್ ಆದ್ರೂ ಕೊಡಿಸ್ಬಾರ್ದ? ಪ್ರತಿದಿನ ಅವನು ಇಲ್ಲಿಂದ 4-5 ಮೈಲು ನಡೆದುಕೊಂಡು ಹೋಗಿ ಆ ದೇಹಕ್ಕೆ ಎಷ್ಟು ಆಯಾಸ ಆಗ್ಬಾರ್ದು, ಎಷ್ಟು ಕಷ್ಟ ಪಡ್ತಾ ಇರಬಾರ್ದು ಅವನು. ಅಪ್ಪಾಜಿ ದಯವಿಟ್ಟು ನಾನು ಇದೊಂದು ಮಾತನ್ನ. ರಮೇಶ, ನೀನ್ ಹೇಳೋದು ನಿಜ, ಆದರೆ ಕೊಡಿಸೋದು ಬಿಡೋದು ಯಾವುದು ನನ್ನ ಕೈಯಲ್ಲಿ ಎಲ್ಲ ನಿಮ್ಮ ಅಮ್ಮ ಮನಸ್ಸು ಮಾಡಿದ್ರೇನೆ ಯಾವ್ದಾದ್ರೂ ಸಾಧ್ಯ. ನಾನು ಒಂದ್ ರೀತಿ ಹೇಳ್ಬಾರ್ದು, ಅಮ್ಮ ಅವರ ಗಂಡ ಆಗ್ಬಿಟ್ಟಿದ್ದೀರಪ್ಪ. ಅಪ್ಪಾಜಿ ರಮೇಶ, ನಿಜವಾಗ್ಲು ಎಲ್ಲ ನನ್ನ ಹಣೆ ಬರಹ.